ಮಳೆಯಾರ್ಭಟ, ಕರಾವಳಿಯಲ್ಲಿ ಕಡಲ ಅಬ್ಬರ ಕೂಡ ಹೆಚ್ಚಾಗಿದೆ. ಮಂಗಳೂರಿನ ಬಟ್ಟಪ್ಪಾಡಿಯಲ್ಲಿ ಕಡಲ್ಕೊರೆತ ಹೆಚ್ಚಾಗಿದೆ. ಕಡಲ ಕಿನಾರೆಗೆ ರಕ್ಕಸ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಬಟ್ಟಪ್ಪಾಡಿ ಕಡಲ ತಡಿಯ ಮನೆಗಳು ಈಗ ಮತ್ತೆ ಅಪಾಯದಲ್ಲಿದೆ. ಕಡಲ್ಕೊರೆತ ತಡೆಗೆ ಹಾಕಿದ್ದಂಥ ಕಲ್ಲುಗಳು ಕೂಡ ಸಮುದ್ರದ ಪಾಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರು ಹೊರವಲಯದ ಬಟ್ಟಪ್ಪಾಡಿ ಪ್ರದೇಶದಲ್ಲಿ ಕ್ಷಣ ಕ್ಷಣಕ್ಕೂ ಕಡಲ ಅಬ್ಬರ ಹೆಚ್ಚಾಗ್ತಾ ಇದೆ. ಮಳೆ ಕೊಂಚ ಕಡಿಮೆ ಆಗಿದ್ರೂ ಕೂಡ ಕಡಲ ಅಬ್ಬರ ಹೆಚ್ಚಾಗ್ತಾ ಇರುವಂಥದ್ದು. ನಾನೀಗ ಅದೇ ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದೀನಿ. ಇದು ಬಟ್ಟಪ್ಪಾಡಿಯ ಬಲಭಾಗದಲ್ಲಿರುವಂತಹ ಪ್ರದೇಶ. ಇಲ್ಲಿ ನೀವು ನೋಡ್ಬೋದು, ಕಲ್ಲುಗಳನ್ನು ಹಾಕಿ ಕಡಲ್ ಕೊರೆತವನ್ನು ತಡಿಲಿಕ್ಕೆ ಈಗಾಗಲೇ ಕಲ್ಲುಗಳನ್ನು ಹಾಕಲಾಗಿತ್ತು. ಆದರೆ ಈ ಕಡಲ ಅಬ್ಬರಕ್ಕೆ ಕಲ್ಲುಗಳು ಸಮುದ್ರ ಪಾಲಾಗ್ತಾ ಇದ್ದಾವೆ. ಈ ಭಾಗದಲ್ಲಿ ಇರುವಂತಹ 15ಕ್ಕೂ ಹೆಚ್ಚು ಮನೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಕಲ್ಲುಗಳನ್ನು ಹಾಕಲಾಗಿತ್ತು. ಆ ಬೃಹತ್ ಗಾತ್ರದ ಕಲ್ಲುಗಳು ಕಡಲ ಒಡಲ ಸೇರ್ತಾ ಇರುವಂಥದ್ದು. ಈ ಒಂದು ಸಮುದ್ರದ ಅಲೆಗಳ ಹೊಡೆತಕ್ಕೆ ಈ ಮನೆಗಳು ಕೂಡ ಸಮುದ್ರ ಪಾಲಾಗುವ ಒಂದು ಆತಂಕ ಎದುರಾಗಿದೆ. ಇಲ್ಲಿರುವಂತಹ ಹಲವಾರು ಮನೆಗಳಲ್ಲಿ ಜನರು ಈಗಾಗಲೇ ಇಲ್ಲಿಂದ ತೆರಳಿರುವಂಥದ್ದು. ಈ ಭಾಗದಲ್ಲಿ ನೋಡ್ಬೋದು, ಕಲ್ಲುಗಳನ್ನು ಹಾಕಿ ನಂತರ ಮಣ್ಣನ್ನು ಹಾಕಿ ಅದನ್ನು ಭದ್ರಗೊಳಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ಈ ಕಲ್ಲುಗಳು ಕುಸಿಬಾರದು ಅನ್ನೋ ಕಾರಣಕ್ಕೆ ಅದನ್ನು ಭದ್ರಗೊಳಿಸಲಾಗಿತ್ತು. ಆದರೆ ಈ ಕಡಲ ಅಬ್ಬರದ ಮುಂದೆ ಈ ಕಲ್ಲುಗಳು ಏನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಶಾಶ್ವತ ಪರಿಹಾರಕ್ಕೆ, ಶಾಶ್ವತ ತಡೆಗೋಡೆ ನಿರ್ಮಾಣಕ್ಕೆ ಇಲ್ಲಿಯ ಜನ ಒತ್ತಾಯ ಮಾಡ್ತಾನೆ ಇದ್ದಾರೆ. ದಶಕಗಳಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಹಾಗೇನೆ ಶಾಶ್ವತ ತಡೆಗೋಡೆ ಅಂತೂ ನಿರ್ಮಾಣ ಆಗಿಲ್ಲ. ತಾತ್ಕಾಲಿಕವಾಗಿ ತುರ್ತು ಸಂದರ್ಭಕ್ಕಾಗಿ ಈ ಒಂದು ತಾತ್ಕಾಲಿಕ ತಡೆಗೋಡೆ, ಕಲ್ಲಿನ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಅದು ಯಾವುದೇ ಕಾರಣಕ್ಕೂ ಈ ಕಡಲ ಅಬ್ಬರದ ಮುಂದೆ ಉಳಿಯೋದಿಲ್ಲ ಅನ್ನೋದು ನೀವು ನೋಡ್ಬೋದು. ಕಲ್ಲುಗಳು ಯಾವ ರೀತಿ ಬಿದ್ದು ಹೋಗ್ತಾ ಇದ್ದಾವೆ. ಬೃಹತ್ ಗಾತ್ರದ ಬಂಡೆಗಲ್ಲುಗಳನ್ನು ಹಾಕಲಾಗಿತ್ತು, ಅವು ಸಮುದ್ರ ಪಾಲಾಗ್ತಾ ಇದ್ದಾವೆ. ಈ ಭಾಗದಲ್ಲಿರುವಂತಹ 15ಕ್ಕೂ ಹೆಚ್ಚು ಮನೆಗಳು ಮತ್ತೆ ಅಪಾಯದಲ್ಲಿರುವಂಥದ್ದು. ಈಗಾಗಲೇ ಇಲ್ಲಿಂದ ಜನರನ್ನು ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಆದರೆ ಕಡಲ ಅಬ್ಬರ ಅಂತೂ ನಿಲ್ತಾ ಇಲ್ಲ. ಈಗಾಗಲೇ ಜಿಲ್ಲಾಡಳಿತದ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ. ಆದರೆ ಈ ಕಲ್ಲುಗಳನ್ನು ಮೊದಲೇ ಹಾಕಿದಿದ್ರೆ ಅಥವಾ ಬೃಹತ್ ಗಾತ್ರದ ಕಲ್ಲುಗಳನ್ನು ಹಾಕೊಂಡು ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಿದರೆ ಈ 15 ಮನೆಗಳು ಕೂಡ ಉಳಿಯುವಂಥ ಒಂದು ಸಂದರ್ಭ ಇತ್ತು. ಆದರೆ ಈ ಕಡಲ ಅಬ್ಬರದ ಮುಂದೆ ಈ ತಡೆಗೋಡೆ ಧಾರಾಶಾಹಿಯಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.